ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಎಲ್ರಿಗೂ ನಮಸ್ಕಾರ. ಇದು ಮಜಾ ಮಾತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಕೊನೆ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಗಳೇ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನುಭವ. ರಾಚಿ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ಬೆಸ್ಟ್. ಇನ್ನು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಮಂಡೇ ಏನು ಎನರ್ಜಿ ಇರುತ್ತೋ ಇವತ್ತು ಫ್ರೈಡೇ ಇವತ್ತು ಕೂಡ ಅದೇ ಎನರ್ಜಿ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ರೆ ಹೇಗೆ ಬಾಯ್ಸ್ ಅಂಡ್ ಗರ್ಲ್ಸ್, ಹೌ ಇಸ್ ದ ಜೋಶ್? ನಮ್ಮ ಆಸ್ಥಾನ ಕಲಾವಿದರು ರೆಡಿ ಇದ್ದಾರೆ. ಮತ್ತೆ ಇನ್ಯಾಕೆ ಲೇಟು, ನಮ್ಮ ಮೊದಲ ಸ್ಕಿಟ್ ನಾ ನೋಡ್ಕೊಂಡು ಬಂದ್ಬಿಡೋಣ. ಕಡ್ಲೆಕಾಯಿ ಬೀಜ ನೆಲಕ್ ಬಿದ್ರೆ ಕಡ್ಲೆ ಗಿಡ ಹುಟ್ಟುತ್ತೆ, ಹುಣಸೆ ಬೀಜ ಭೂಮಿಗೆ ಬಿದ್ರೆ ಹುಣಸೆ ಮರನೇ ಹುಟ್ಟತ್ತೆ. ಆದ್ರೆ ಈ ಅನುಮಾನ ಅನ್ನೋ ಬೀಜನೋ ತಲೆ ಒಳಗಡೆ ಏನಾದ್ರು ಬಿದ್ಬಿಟ್ರೆ ಸಂಸಾರದಲ್ಲಿ ಮಕ್ಕಳು ಹೊಟ್ಟೋ ಬದಲು ಬಿರುಕು ಹುಟ್ಟತ್ತೆ. ನಂಬಿಕೆ ಬರ್ತಿಲ್ಲ ಅಲ್ಲ? ಸ್ಕಿಟ್ ನೋಡಿ ಗೊತ್ತಾಗತ್ತೆ. ಸೈಲೆಂಟ್ ಬಂದೋಳು ಯಾಕೆ ವೈಲೆಂಟ್ ಆದ್ಲು ಅಂತ ನೋಡ್ತಾ ಇದ್ದೀರಾ? ಪ್ರತಿಯೊಂದು ಹೆಣ್ಣು ತನ್ನ ಲೈಫ್ ಅಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಆಡ್ಲೇಬೇಕು, ಇಲ್ಲ ಅಂದ್ರೆ ಸಂಸಾರ ನಿಭಾಯಿಸೋದು ತುಂಬಾ ಕಷ್ಟ. ಅದರಲ್ಲೂ ಇಂತ ಗಂಡನ್ ಮೇಂಟೈನ್ ಮಾಡಕ್ಕಂತೂ ಆಗೋದೇ ಇಲ್ಲ. ಮದ್ವೆಗೂ ಮುಂಚೆ ಪಾರಿವಾಳ ತರ ಹಾರ್ಕೊಂಡಿರ್ತೀವಿ, ಮದ್ವೆ ಆಗ್ತಿದ್ದಂಗೆ ಪಂಜರದಲ್ಲಿ ಸಿಕ್ಕಾಕೊಂಡಿರೋ ಗಿಳಿ ತರ ಆಗ್ಬಿಡ್ತೀವಿ. ಮದ್ವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಾವ ಅತ್ತೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಓಡಾಡ್ತಾ ಇರ್ತಕ್ಕಂತ ಸ್ನೇಹಿತರ ಜೊತೆ ಎಲ್ಲ ಜೊತೆನೂ ಖುಷಿಯಾಗಿರ್ತೀವಿ. ಅದೇ ಮದ್ವೆ ಆದ್ಮೇಲೆ ಅವ್ರೆಲ್ಲರನ್ನು ಮರ್ತು ತನ್ನ ಗಂಡನೇ ನನ್ನ ಸರ್ವಸ್ವ ಅಂತ ಬರೋ ಹುಡುಗಿಗೆ ಒಳ್ಳೆ ನನ್ ಮಗ ಸಿಕ್ಕಿದ್ರೆ ಅಡ್ಡಿಲ್ಲ, ಇಂಥ ಲೋಫರ್ ನನ್ ಮಗ ಸಿಕ್ಕಿದ್ರೆ ದೇವರೇ ಬಲ್ಲ. ಅವ್ರು ಹೇಳೋಕ್ಕೂ ಮುಂಚೆ ಕಾಫಿ ತಗೊಂಡ್ಬಿಡ್ತೀನಿ. ಎದ್ದ ಬಿಟ್ಟು ಅನ್ಸುತ್ತೆ. ಇರಿ ತಗೊಳ್ಳಿ ಕಾಫಿ ಕುಡಿರಿ. ಕಾಫಿ ತರೋದು ಯಾಕೆ ಇಷ್ಟೊಂದು ಲೇಟು? ಅಡ್ಗೆ ಮನೇಲಿ ಕಾಫಿ ಮಾಡ್ತಾ ಇದ್ದೆ. ಅಡುಗೆ ಮನೇಲಿ ಕಾಫಿ ಮಾಡಿದಾಗ ನಾನು ಗ್ಯಾನ್ಸ್ ಹಾಕಿತ್ತವೆ. ಡೈಲಿ 8 ಗಂಟೆಗೆ ಕಾಫಿ ತರ್ತಾ ಇದ್ದೆ, ಈಗ 8:15 ತಂದಿಲ್ಲ. ಅಲ್ಲ ರೀ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ರಂಗೋಲಿ ಇಟ್ಟು ಅಂಗಳ ತೊಳೆದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಕಾಫಿ ಮಾಡ್ಕೊಂಡ್ ಬರೋಷ್ಟೊತ್ತಿಲಿ ಇಷ್ಟೊತ್ತಾಯ್ತು. ಬೆಳಿಗ್ಗೆ ಬೇಗ ಇದ್ದಿದ್ರೆ ಯಾವನಾದ್ರೂ ಬಂದಿದ್ನಾ? ಏನ್ರಿ ನೀವು ಜೊತೆ ಮಾತಾಡ್ತಾ ಇದ್ದ? ಏನ್ ಮಾತಾಡ್ತಿದ್ದೀರಿ? ನಿಜ ಹೇಳೋ, ನನ್ ಕಣ್ಣಿಗೆ ತಪ್ಸಕ್ಕಾಗಲ್ಲ. ಮಾನ ಮರದ ಹಿಡ್ಕೊಂಡು ಮಾತಾಡ್ರಿ. ಬೆಳಿಗ್ಗೆ ಪೇಪರ್ ನ ಬಂದಿದ್ನಾ? ಬಂದಿದ್ದ. ಏನ್ ಮಾತಾಡ್ದೆ? ಏನ್ ಮಾತಾಡ್ಲಿರಿ? ನನಗೆ ಎದುರು ಮಾತಾಡ್ತೀಯನೆ. ಹೆಂಡತಿ ಅದೊಳು ಕೂತ್ಕಂದ್ರೆ ಕೂತ್ಕೋಬೇಕು, ನಿಂತ್ಕಂದ್ರೆ ನಿಂತ್ಕೋಬೇಕು, ಮಲಕ್ಕಂದ್ರೆ ಮಲಕ್ಕಬೇಕು. ಎಲ್ಲಿ ಕೂತ್ಕಳೆ, ನಿಂತ್ಕೋ, ಮಲಕ, ಎದಳ ಮೇಲೆ. ನನಗೆ ಬೋರ್ ಆಗ್ತದೆ, ಒಂದು ಡ್ಯಾನ್ಸ್ ಆಡು. ಸಾಕ್ ಬಿಡು, ನೋಡಕ್ಕಾಗಲ್ಲ. ನೋಡೆ, ನಾನು ಆಫೀಸ್ಗೆ ಹೋಗ್ತೀನಿ, ಅಲ್ಲೇ ಫ್ರೆಶ್ ಆಗ್ತೀನಿ. ಆಯ್ತು ಹೋಗಿ. ಡೋರ್ ಯಾವ್ದೇ ಕಾರಣಕ್ಕೂ ತೆಗಿಬೇಡ. ಯಾರು ಫೋನ್ ಮಾಡ್ಬಾರ್ದು. ಆಯ್ತು ಫಸ್ಟ್ ಹೊರಡಿ. ಏನ್ ಇಷ್ಟೊಂದು ಅರ್ಜೆಂಟ್ ಮಾಡಿ ಯಾವನಾದ್ರೂ ಬರ್ತಾವನ ಹೆಂಗೆ? ಇಲ್ಲೇ ಇರಿ. ಇಲ್ಲೇ ಇರುವಂತ ಇದೆಯಾ ಅಂದ್ರೆ ಏನು ಕೆಲಸ ಮಾಡ್ತಾ ಇಲ್ಲ, ಮನೇಲಿ ಬಿದ್ದಿರುವಂತ ಇದ್ದೇನೆ. ಹೋಗಿದ್ರೆ ಹೋಗ್ರಿ, ಇರಂಗಿದ್ರೆ ಇರ್ರಿ. ಏನ್ರಿ ನೀವು ಹೋಗ್ರಿ ಅತ್ನಾಗೆ. ಯಾರದು? ಇದು ಪೊಲೀಸ್ ಮನೆ, ಇಲ್ಲಿ ಯಾರು ಓಡಾಡಂಗಿಲ್ಲ. ನೀವು ಅಷ್ಟೇ, ನನ್ನ ಹೆಂಡತಿಗೆ ಏನು ಲೈನ್ಗೆ ನೋಡಿದ್ರೆ ಬೆಂಡದ್ ಬ್ರೇಕ್ ಹಾಕ್ಬಿಡ್ತೀನಿ. ಶೂಸ್ ಹಾಕೊಡು. ಶೂಸು. ಅಯ್ಯಯ್ಯೋ, ಇವನು ಹೊತ್ಕೊಂಡೋದ್ರಿ. ಇಂಥ ಗಂಡಲ್ಲಿ ಹಿಡ್ಕೊಂಡು ಸಂಸಾರ ಮಾಡೋದು. ತೆಳ್ಳಗ್ ಬಂದ್ರೆ ದೋಸೆ ಅಂತಾರೆ, ದಪ್ಪ ಬಂದ್ರೆ ರೊಟ್ಟಿ ಅಂತಾರೆ, 2 ಬಂದಿಲ್ಲ ಅಂದ್ರೆ ಚಪಾತಿ ಅಂತಾರೆ. ಅಯ್ಯೋ, 24 ಸಲ ಬರ್ತಾರೆ, 24 ಸಲ ಹೋಗ್ತಾರೆ. ಬನ್ರಿ. ಬೆಂಕಿ ಏನ್ರಿ?
ನಾನೇ ಕೃಷ್ಣ. ಕೃಷ್ಣ ಯಾಕೆ ಬಂದೆ? ವಾಟ್ ಹ್ಯಾಪನ್ ರುಕು? ಈ ಕೃಷ್ಣ ಯಾಕೆ ಬಂದೆ? ಮೊದ್ಲು ನಿರ್ಬೇಡ ಕಣೋ, ಹೋಗೋ. ಏನಾಯ್ತು ರುಕು? ಅಪರೂಪಕ್ಕೆ ನಿನ್ ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದೀನಿ, ನನ್ನನ್ನೇ ಇಷ್ಟು ಬೇಗ ಮನೆಯಿಂದ ಆಚೆ ಕಳಿಸ್ತಾ ಇದೆಯಲ್ಲ, ಏನಾಯ್ತು ನಿನಗೆ? ಅದೆಲ್ಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಓಕೆ, ನಿನ್ ಗಂಡ ಏನ್ ಮಾಡ್ತಾರದೆ? ನನ್ ಗಂಡ ಪೋಲಿ ತಾರೆ ಬಿಡೆ. ನಾನು ಪೋಲಿನೇ. ಪೋಲಿ ಅಲ್ಲ ಕಣೋ, ಪೊಲೀಸ್. ಏನಂತೆ? ಪೊಲೀಸ್. ಪೊಲೀಸಾ? ಬರ್ತೀನಿ. ಮೊದ್ಲು ಹೋಗೋ ಹೋಗೋ. ಕಳ್ಳ ಗಂಡ ತಾನೇ ಬರ್ಲಿ ಬಿಡು. ಪೊಲೀಸ ಎಲ್ಲಾರು ಕೊಳ್ಳಿ. ನಿನ್ ಗಂಡನ ಹತ್ರ ಗನ್ನಿದ್ಯಾ? ಎರಡೆರಡಿದೆ. ಹಾಗಾದ್ರೆ ನಾ ಸತ್ತೆ. ಬನ್ರಿ, ನನ್ನ ಅಂತರಂಗವಲ್ಲವರು ಯಾರು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಒಳಗಡೆ ಯಾವ ಜೊತೆ ಮಾತಾಡ್ತಾ ಇದ್ದೆ? ಒಲೆ ಮೇಲೆ ಹಾಲಿಟ್ಟಿದೆ, ಉಕ್ಕು ತನಕ ಕಾಯ್ತಾ ಇದ್ದೆ. ಹಾಲು ಉಕ್ಕದಂಗಿಲ್ಲ ಕಣೆ, ಹಾಲು ಕುಡಿಯಕ್ಕೆ ಯಾವ್ದು ಕಳ್ಳು ಬೇಕು ಬಂದಂಗೈತೆ. ಇಷ್ಟೆಲ್ಲ ನವರಂಗಿ ಆಟ ಆಡ್ತದೆ ಅಂದ್ರೆ ಆ ಬೆಕ್ಕು ನನಗೆ ಇವತ್ತೇನಾದ್ರೂ ಸಿಗಬೇಕು. ಏನು 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 ಸುಸ್ತಾಗ್ತಿದ್ಯಾ? ಏನು ಬೆವರ್ತಿದ್ಯಾ? ಏನಿಲ್ಲ. ಇವತ್ತ ಅವನ ಮಗ ಏನಾದ್ರು ಸಿಗಬೇಕು ನನಗೆ. ಎಲ್ಲ ಅಡ್ಗೆ ಮನೆ, ಅಡ್ಗೆ ಮನೆ, ಅಡ್ಗೆ ಮನೆ, ಅಡ್ಗೆ ಮನೆ, ಅಡ್ಗೆ ಯಾಕೆ ಕುಣಿತಾ ಇದ್ಯಾ? ಏನಿ ನೀವ್ ಯಾಕೆ ಹಿಂಗ್ ಆಡ್ತಾ ಇದೀರಾ? ಹೆಂಡತಿ ಮೇಲೆ ನಂಬಿಕೆ ಇಲ್ವಾ? ನನಗೆ ಸುಸ್ತಾಗ್ತದೆ, ಹೋಗಿ ನೀರು ತಗೋಬಾ. ಹೇಳಿದ ತಕ್ಷಣ ಹೋಗ್ತಾ ಇದ್ದೀಯ ಅಂದ್ರೆ ಅಲ್ಲೇ ಇರ್ಬೇಕ ನಮಗ. ನಾನೇ ಹೋಗ್ತೀನಿ ಕಡೆ. ಬೇಡ. ಯಾಕೆ ಬೇಡ? ಸುಸ್ತಾಗುತ್ತೆ. ನಿಮಗೆ ಸುಸ್ತಾಗುತ್ತೆ. ಏನು ಸುಸ್ತಾಗುತ್ತೆ? ಏನೋ ಬೇಡ. ಬೇಡ. ನೀನೇನೋ ನಾಟಕ ಆಡ್ತಾ ಇದ್ಯಾ? ಏನಿಲ್ಲ. ನಾನು ಅಡಿಗೆ ಮನೆಗೆ ಹೋಗ್ತೀನಿ. ಅಡಿಗೆ ಮನೆ ಹೋಗ್ಬೇಕಾ? ಹೌದು. ಹೋಗಿ ರುಕು, ಹೋಗ್ಬಿಡ್ತೀನಿ, ಒಳಕ್ ಹೋಗೋನೆ. ನೋ ನೋ ನೋ. ಗಲೀಜ್ ಸೋಫಾ, ಗಲೀಜ್. ನನ್ನ ಅನುಮಾನ ಯಾವತ್ತೂ ಸುಳ್ಳಾಗಲ್ಲ. ಚೇರ್ ಯಾಕೆ ಇಲ್ಲಿಟ್ಟಿದ್ಯಾ? ಚೇರ್ ಅಲ್ಲೇ ಇತ್ತಲ್ವಾ? ಚೇರು ನನ್ನ ಕಣ್ಣಿಗೆ ಮಾಡ್ತಾನಲ್ಲ ಏನೋ ನಮ್ಮ ಮಗ. ಏನಾಯ್ತು? ಹೆಗ್ಗಣ ಬಂದು ಕಚ್ಬಿಟ್ಟು ಹೋಯ್ತು. ಎಂತ ಬಂದು ಕಚ್ಬಿಟ್ಟು ಯಾವ ಕಡೆ ಹೋಯ್ತು? ಆ ಕಡೆ ಹೋಯ್ತು. ಏನೋ ಮಣ್ಣು ಹೋಗ್ತಾನಲ್ಲ. ಇಲ್ಲಿ ಚೇರ್ ಅಲ್ಲಿಗೆ ಹೆಂಗೆ ಹೋಯ್ತು? ಚೇರ್ ಅಲ್ಲೇ ಇತ್ತು. ಅಲ್ಲೇ ಇತ್ತ. ಸರಿ, ಆ ಚೇರ್ ಕೆಳಗಡೆ ಇಡು. ಎತ್ತ ಹೋದಂತಾನೆ ಗೊತ್ತಾಗ್ತಲ್ಲ ಮೇಡಮ್. ನನ್ನ ಕೈಲಿ ಏನಾದ್ರೂ ನನ್ನ ಮಗ ಸಿಕ್ಬೇಕು. ಸರಿಯಾಗಿ ಮಾಡ್ತೀನಿ. ನನ್ನ ಅಂತರಂಗ ಬಲ್ಲವರ್ಯಾರು ಇಲ್ಲಮ್ಮ. ಅವಾಗ್ಲ ಚೇರ್ ದೊಡ್ಡದಾಗಿತ್ತಲ್ಲೇ, ಇಳಿಸ್ಬೇಕಾದ್ರೆ ಚಿಕ್ಕ ಆಗಿದೆ ಕಣ್ರಿ. ಯಾಕೋ ಬಹಳ ಅನುಮಾನ ಆಗ್ತಾ ಇದೆ. ಏನ್ರಿ ಅನುಮಾನ? ನಿಮ್ಮ ಅನುಮಾನದಿಂದಾಗಿ ನನ್ ಮೂಡೆ ಹಾಳು ಮಾಡ್ಬಿಡ್ತೀರಾ? ಸಿಕ್ಕಬೇಕು.
ಯಾವನ ಕೃಷ್ಣ ಕೃಷ್ಣ ಹೇಳು ಹೇಳು ಕೃಷ್ಣ ಮುಕುಂದ ಮುರಾರಿ ಅನುಮಾನ ಪಟ್ಟು ಪಟ್ಟು ನನ್ ಮೂಡೆ ಹಾಳು ಮಾಡ್ತೀರಾ ನಮ್ಮಂತೂ ಬೇಜಾರಾಗ್ಬಿಟ್ಟು ಏನು ಇಲ್ವಾ ನಂಗನ್ನ ಇದೆ ಹೋಗ್ತೀನಿ ಊಟ ಅಲ್ಲ ಕಣ ಹೋಗ್ತೀನಿ ನಿನಗ್ ಮೂಡಿಲ್ಲ ಅಂದ್ರೇನು ನನಗ್ ಮೂಡ್ ಹೆಂಗ್ ಬರ್ಸ್ಬೇಕು ಅಂತ ಗೊತ್ತು ಎದೆಯಲ್ಲಿ ಹಲೋ ಮಿಸ್ಟರ್ ಅಬ್ಬ 50 ಅಂತಸ್ತಿನ ಬಿಲ್ಡಿಂಗ್ ಹತ್ತು ಬಂದ್ಬಿಟ್ಟಲ್ಲ ಫುಲ್ಸು ಚಿಡಿಸ್ಕೊಂಬಿಟ್ಟೆ ನಾನು ಕಿಲಾಡಿ ಜಗತ್ ಕಿಲಾಡಿ ಆಹಾ ಎಷ್ಟು ಜನರು ತಲೆ ಹೊಡೆದು ಇಂಥ ಬಿಲ್ಡಿಂಗ್ ಕಟ್ಟವನು ಏನ್ ಕತ್ತಿನೋ ಇರ ಬರೋದ್ನೆಲ್ಲ ದೇಪ್ಕೊಂಡು ಹೋಗ್ಬಿಡೋಣ ನನ್ನ ಹೆಂಡತಿ ಬೇರೆ ನೆಕ್ಲೆಸ್ ಬೇಕು ಸೀರೆ ಬೇಕು ಅಂತ ಹೇಳಿದ್ಲು ಜಿಲ್ಲು ಚಿಡಿಸ್ಬಿಡೋಣ ವಾವ್ ನುಗ್ಗೆಕಾಯಿ ಇವತ್ತೇನಾದ್ರೂ ನನ್ನ ಹೆಂಡತಿ ನುಗ್ಗೆಕಾಯಿ ಕೊಟ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ಟೆಲಿಫೋನ್ ಬೂತು ಎಲ್ಲ ತಗೊಂಡು ಹೋಗ್ಬಿಡೋಣ ಹಾ ದನ ತಿನ್ನ ಹಣ ಬಿದ್ದಂಗೆ ಬಿದ್ದವ್ರೆ ಇನ್ನು ಮೂಡಲ್ಲ ಅವಳೆ ಏನಾದ್ರೂ ಚೈನಿಗೆ ನೋಡ್ತೀನಿ ಯುವರ್ ಅಂಡರ್ ಅರೆಸ್ಟ್ ಅವನು ಹೀರೋ ಯುವರ್ ಅಂಡರ್ ಅರೆಸ್ಟ್ ಅಂತವನೆ ಏನ್ ಕೆಲಸ ಮಾಡ್ತಿರ್ಬೋದು ಇವನು ಪೊಲೀಸ ಅಯ್ಯೋ ದೇವ್ರೆ ಇವನ್ ಪೊಲೀಸ್ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಬರ್ತಿದ್ದೆ ಇಲ್ವಲ್ಲ ಸಿಕ್ಕಾಕೊಂಡ್ಬಿಟ್ರೆ ಜಾನಿ ಕಲ್ ಮಾಡ್ಬಿಡ್ತಾರ ಎಸ್ಕೇಪ್ ಈ ಮನೆಯಿಂದ ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟೆ ಇನ್ನೂ ಹೋಗೇ ಇಲ್ವಲ್ಲ ನಿನ್ನ